ಸ್ನೇಹಿತರೆ ನಮಸ್ತೆ. ಯಾದಗಿರಿ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಇಂದು ಯಾದಗಿರಿ ನಗರದಲ್ಲಿ ನೀರಿಗಾಗಿ ಹಾಹಾಕಾರ ಪಡುವಂತಹ ಪರಿಸ್ಥಿತಿ ಇದೆ. ಯಾದಗಿರಿ ನಗರದಲ್ಲಿ ಭೀಮಾ ನದಿ ಇದ್ರೂ ಸಹ ಯಾದಗಿರಿ ನಗರ ನಿವಾಸಿಗಳಿಗೆ ಭೀಮಾ ನದಿಯ ನೀರು ದಿನನಿತ್ಯ ಬರ್ತಾ ಇಲ್ಲ. ಒಂದು ದಿನ ಬಿಟ್ಟು ಒಂದಿನ ಬರ್ತಾ ಇದೆ. ಆದರೆ ಆ ಯಾದಗಿರಿ ನಗರದಲ್ಲಿ ಟೌನ್ ಪೊಲೀಸ್ ಎದುರುಗಡೆ ಇದ್ದಂತಹ ಗೌಸ್ ನಗರ್ ಎಂಬ ಒಂದು ಏರಿಯಾ ಇದೆ, ವಾರ್ಡ್ ನಂಬರ್ 19ರಲ್ಲಿ. ಆದ್ರೆ ಆ ಕಡೆಯಿಂದ ನೀರು ಬರೋದಿಲ್ಲ, ಈ ಕಡೆ ನಳ ಇದೆ, ಆ ಕಡೆ ನೀರು ಬರ್ತವೆ. ಆದ್ರೆ ಇಲ್ಲಿ ಒಬ್ಬ ಯಜಮಾನ್ರ ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಸರ್ ದೇವೇಂದ್ರ ಅಂತ ಹೇಳಿ, ಕನಕ ಸರ್ಕಲ್ ನಂದು. ಸುಮಾರು 13-14 ವರ್ಷದಿಂದ ಅಂದ್ರೆ ಜಿಲ್ಲಾದಲ್ಲಿಂದ ಹಿಡಿದು ನಮ್ಮ ಪರಿಸ್ಥಿತಿ ರೋಡ್ ಯಾವಾಗ ಡಬಲ್ ಆಯ್ತು, ಆ ಡಬಲ್ ಆದಲ್ಲಿಂದ ಅಂಬೇಡ್ಕರ್ ಚೌಕ್ಲಿಂದ ನಮ್ದು ನೀರಿನ ಕಲೆಕ್ಷನ್ ಇತ್ತು ನಮ್ಮ ಮನೆಗೆ. ಒಂದು 2 ಲೈನ್ ತಗೊಂಡಿದ್ದಾನೆ ಜಗ್ಗಿ ಫ್ಯಾಮಿಲಿ ಅಂತ ಹೇಳಿ. ಅಲ್ಲಿಂದ ಹಿಡಿದು ಪೂರ ನಮ್ದು ಲೈನ್ ಅಂಬೇಡ್ಕರ್ ಚೌಕಿ ನಮ್ಗೆ ಕಟ್ ಮಾಡಿಯಪ್ಪ ಲೈನ್ ಅಂತ ಅಂದ್ಮೇಲೆ ಪೂರ ನಾವು ಬಿಟ್ಟೇ ಇದೀವಿ. ಅಲ್ಲಿಂದ ಹಿಡಿದು ಪೊಲೀಸ್ ಕ್ವಾರ್ಟರ್ಸ್ ಬಾಜು ಮೋರಿಗೆ ನಾವು ಅವ್ರದ್ದು FIR ಅಂತ ಹೇಳಿ ಆ ನೀರನ್ನೇ ನಾವು ಬಳಕೆ ಮಾಡ್ಲಕತ್ತೀವಿ. ಒಂದು ವೇಳೆ ಅದು ಬಂದ್ ಮಾಡಿ ಸರ್ ಪರಿಸ್ಥಿತಿ ಗಂಭೀರ ಸರ್. ನಾವು ಮತ್ತೇನು ಫಿಲ್ಟರ್ ನೀರೇ ಕುಡಿಗೆ ಪರಿಸ್ಥಿತಿಗೆ ಬರ್ತದೆ ಸರ್. ಏನು ದುಡ್ಡು ಕೊಡ್ತು ಹೋಗ್ಬೇಕು. ಫಿಲ್ಟರ್ ನೀರು ಅಂದ್ರೆ ದುಡ್ಡು ಇಲ್ಲದೆ ಬರಲ್ಲ ಸರ್. ನಿಮ್ಮ ಗೌಸ್ನವರದಲ್ಲಿ ನಳ ಇಲ್ವಾ? ಇದೆ ಸರ್. ಆ ನೀರು ಎಂತಂದ್ರೆ ನಾಳೆ ಬರ್ತದೆ ಸರ್. ನಿನ್ನೆ ಬಂದಿತ್ತು ಅದು. ಸುಮಾರು ಒಂದು ಅರ್ಧ ತಾಸು 1 ತಾಸು ಬರ್ತದೆ ಸರ್. ಅಂದ್ರ ಮೋರಿ ನೀರು ಕಲೆಕ್ಷನ್ ಅದನ್ ಸರ್. ಅದು ಗಟರ್ ನೀರು ಕಲೆಕ್ಷನ್ ಅದ. ನೀರು ಸರಿ ಇರಲ್ಲ ಅವು. ಅಧಿಕಾರಿ ಹೇಳ್ಬೇಕಲ್ಲ, ಗಟರ್ ನೀರು ಹಿಂಗ್ ಬರ್ತಾ ಇದೆ ಅಂತ ಹೇಳಿ. ಹೇಳಿ ಸರ್, ಎಲ್ಲರೂ ಹೇಳಿ. ಅಂದ್ರೆ ನಾವು ಜನಸಾಮಾನ್ಯ ಇರ್ತೀವಲ್ಲ ಸರ್, ನಮ್ಗೆ ಯಾರು ಕೇರ್ ಮಾಡಲ್ಲ. MLA ಅಥವಾ ಲೀಡರ್ಗಳು, MP ಲೀಡರ್ಗಳು ಅವ್ರು ಬಂದು ಹೇಳಿದಾಗ ಯಾವ್ದು ಆ ಏರಿಯಾದಾಗ ಆಯ್ತಾ, ನನ್ಗೆ ಇಷ್ಟ ದಿನ ಗೊತ್ತಿಲ್ಲಲ್ಲ, ಇವಾಗ ಹೇಳಕತ್ರಿ ಹಿಂಗೆಲ್ಲ ಹೇಳ್ಕೊಂಡ್ ಮತ್ತೆ ಹೋಗ್ಬಿಡ್ತಾರೆ ಸರ್. ಮತ್ತೆ ಕೆಲಸ ಮಾಡೋದಿಲ್ಲ. ಮತ್ತೆ ಮಾಡಿ ಸುಮಾರು ಈಗ ರನ್ನಿಂಗ್ ಅದಲ್ಲ ಸರ್. ಎಷ್ಟು ಜಿಲ್ಲಾಗಿ ಜಿಲ್ಲಾ ಪರಿಸ್ಥಿತಿ ಹಿಂಗಾಗತ್ತೆ ಸರ್ ನಮ್ಗೆ. ಈಗ ನೀವು ಓಟ್ ಹಾಕೋ ಮುಂದೆ ಇದೇ ಮಾತು ಕೇಳ್ಬೇಕು, ನೋಡ್ರಪ್ಪ ನಿಮ್ಮ 500 ರೂಪಾಯಿ ನಮ್ಗೆ 1000 ರೂಪಾಯಿ ಬೇಕಾಗಿಲ್ಲ, ನಿಮ್ಮ ಹೆಂಡ ಬೇಕಾಗಿಲ್ಲ, ಪೌಡರ್ ಬೇಕಾಗಿಲ್ಲ, ನಮ್ಗೆ ನೀರಿನ ವ್ಯವಸ್ಥೆ ಇಲ್ಲ, ಅದು ಮೊದಲು ಮಾಡಿ ನಂತರ ಊಟ ಹಾಕೋಣ ಅಂತ ಹೇಳ್ಬೇಕು. ಅದೇ ಹೇಳಿ ಸರ್. ಆದ್ಮೇಲೆ ಮಾಡ್ತೀವಪ್ಪ ಅಂತ ಹೇಳಿದ್ರು ಸರ್ ಎಲ್ಲ ಲೀಡರ್ಗಳು. ಆ ಟೈಮ್ನಾಗ ನಾವ್ ಹೆಂಡ್ರ ಮಕ್ಳು ಊಟ ಹಾಕೋ ಟೈಮ್ನಾಗ ಹೋದ್ವಿ. ನಿಮ್ಗೆಲ್ಲ ಏನು ಸಮಸ್ಯೆ ಅದಪ್ಪ, ನಿಮ್ ಸಮಸ್ಯೆ ಬಗೆಹರಿಸ್ತೀವಿ. ಅದು ಸಮಸ್ಯೆ ಇಲ್ಲ ಸರ್. 13 ಹೋಗಿ 14ನೇ ವರ್ಷ ರನ್ನಿಂಗ್ ನಡೆದ್ರೆ ಅದೇ ಲೆಕ್ಕದಾಗ ಒಟ್ಟಿ ನಮ್ಮಂತ ಜನಸಾಮಾನ್ಯರಿಗೆ ಕೇಳ್ಬೇಕು ಯಾರು ಅನ್ನೋ ಲೆಕ್ಕ ನಮ್ಮ ಪಾಡಿಗೆ ನಾವು ಸುಮ್ಮಿದ್ವಿ. ಆಮೇಲೆ ಇನ್ನೊಂದು, ನಾವ್ ಹಿಂಗೆ ಸಮಸ್ಯೆ ಇಲ್ಲಿ ಯಾವ್ದಪ್ಪ ಅಂತ ನಾವು ಬನ್ನಿ ಕರಿಯಪ್ಪ, ಇವರು ಗಣಸನಗರ ಆಯ್ತು, ಗಣಕನಗರ ಆಯ್ತು, ಅವ್ರು ಯಾರು ಬರಲ್ಲ ಸರ್. ನಾನು ಫೈಟ್ ಮಾಡೋಕೆ ನಾವು ಒಬ್ಬನೇ ನಾನು ನೀರು ಬಿಡ್ಬೇಕೇನೆ ಇನ್ನೊಂದು 10-15 ನಿಮಿಷ ಬಿಡು, ನಾನು ನೀರು ಸಾಕತ್ತ. ಅವ್ರ ಗುಡಗೆ ನಾಳವ್ರ ಗುಡಗೆ ನಾವು ವಾಕ್ವಾದ ಮಾಡೋದು. ಸ್ನೇಹಿತರೆ, ಇದು ನೀವು ಕೇಳಿದ್ರಲ್ಲ, ಇದು ಗೌಸ್ ನಗರದ ಏರಿಯಾದ ನಿವಾಸಿಗಳ ಪರಿಸ್ಥಿತಿ. ಆದ್ರೆ ಇವ್ರು 16 ಬಾರಿ ಈ ರಸ್ತೆ ಇದೆಯಲ್ಲ, ಈ ರಸ್ತೆ ದಾಟಿ ಹೋಗ್ಬೇಕು. 16 ಬಾರಿ ರಸ್ತೆ ದಾಟಿ ಹೋಗ್ಬೇಕು. ಆದ್ರೆ ಇದೇ ರಸ್ತೆಯಲ್ಲಿ ಏನಾದ್ರೂ ಅನಾಹುತ ಆದ್ರೆ ಇದಕ್ಕೆ ಯಾರು ಜವಾಬ್ದಾರರು? ಶಾಸಕರು ಜವಾಬ್ದಾರ, ಲೋಕಸಭಾ ಸದಸ್ಯರು ಜವಾಬ್ದಾರ, MP ಜವಾಬ್ದಾರ, ಇಲ್ಲ ಸಚಿವರು ಜವಾಬ್ದಾರ, ಇಲ್ಲ ಮುಖ್ಯಮಂತ್ರಿ ಜವಾಬ್ದಾರ, ಸರ್ಕಾರ ಜವಾಬ್ದಾರ? ಯಾರು ಜವಾಬ್ದಾರ ಇದಕ್ಕೆ? ಏನ್ ನಗರಸಭೆ ಅಧಿಕಾರಿಗಳು ಜವಾಬ್ದಾರ? ಯಾರು ಜವಾಬ್ದಾರ ಸರ್? ಈಗ ನಾಳೆ ನಿಮ್ಗೆ ಅನಾಹುತ ಆದ್ರೆ ಇಲ್ಲಿ ಈಗ ನೀವು ಹಾಗೆ ಸರ್, ಆಲ್ರೆಡಿ ನಮ್ಮ ಅಣ್ಣನ ಮಗಂದೇ ಏನ್ರಿ ಬೈಕ್ ಇದು ರೋಡ್ ಕ್ರಾಸ್ ಮಾಡ ಅಂದ್ರೆ ಬೆಳಗ್ಗೆ 5:30 ಹಂಗ ಇಲ್ರಿ ಬಾತ್ರೂಮ್ಗೆ ಅಂತ ಬಂದ. ನಾವು ಬಾತ್ರೂಮ್ಗೆ ಅಂತ ಬಂದ್ರೆ ಅದು ಅನ್ನ ಭಾಗ್ಯದ ಲಾರಿ ಇತ್ತು, ಅದ್ರಲ್ಲಿ ಕಲ್ಲು ತುಂಬಿದ್ರು, ಪೇಚಿಂಗ್ ಕಲ್ಲು. ಆ ಲಾರಿಗೆ ಏನದಲ್ಲ ಅದ್ರಾಗ ಬಲಿ ಆಗಿಬಿಟ್ಟ, 2 ಕಾಲೇ ಹೋಗ್ಯಾವ ಸರ್. ಏನ್ರಿ ಅದನ್ನು ಇದಾಕೇಸಿ ಕಂಪ್ಲೀಟ್ ಆಗಿ ಏನೆಲ್ಲ ಆಗಿದೆ. ನೀರಿನ ಬರಸೆ ಇದು ಪೂರ ನಮ್ಮ ಯಾದಗಿರಿನೇ ನೀರಿನ ಸಮಸ್ಯೆ ಸರ್. ಬಗಲಾಗಿ ಭೀಮಾ ನದಿ ತೇಲಿ ಬಿಡ್ಕೊಂಡು ನೀರು ಇಟ್ಕೊಂಡು ನೀರಿನ ಪರಿಸ್ಥಿತಿ ನಮ್ದಾಗ್ಯದ. ಅದೇ ಹೊಸ ಬ್ರಿಡ್ಜ್ ಇಲ್ಲಿಂದ ಗುರ್ಮಿಟ್ಕಲ್ ಬ್ರಿಡ್ಜ್ ಇಲ್ಲಿಂದ ಇದು ಗುರ್ಶಿಣಿಗ್ ಬ್ರಿಡ್ಜ್ ಇಲ್ಲಿಂದ ಗುರ್ಮಿಟ್ಕಲ್ಗೆ ನೀರು ಸರ್. ನಮ್ಮ ಯಾದಗಿರಿಗೆ ಮಾತ್ರ ನೀರಿಲ್ಲ. ಇದೊಂದಿಷ್ಟು ನೀರಿನ ಅನುಕೂಲ ಆದ್ರೆ ನಮ್ಗೆ ಯಾವುದು ಇದಾಗ್ಲಾರ್ದಂಗೆ ಸರ್. ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀವಿ ಈಗ ಸರ್ಕಾರ, ಶಾಸಕರಿಗೆ ಮತ್ತು ಅಧಿಕಾರಿಗಳು? ನಮ್ಗೆ ಏನ್ ಸರ್ ಮೇನ್ ಅಂತಂದ್ರೆ ನೀರಿಂದು ನಮ್ಮ ಸಮಸ್ಯೆ. ಈಗ ಇದ್ದದೇ ಸ್ಟಾರ್ಟಿಂಗ್ ಮಾರ್ಚ್ಲಿಂದ ಹಿಡಿದು ಏಪ್ರಿಲ್ ಮೇ ತನ ನೀರಿನ ಸಮಸ್ಯೆನೇ ಅದು. ಈ ನೀರಿಂದ ಒಂದು ಅನುಕೂಲ ಮಾಡಿದ್ರೆ ನಮ್ಗೆ ಯಾವ್ದು ಮನಿ ಬೇಡ, ಏನ್ ಬೇಡ, ಅದೇ ದೋಪಡಿ ಪಟ್ಟಿಗೆ ಇರ್ಲಕ್ಕ ನಾವು ಏನ್ರಿ. ಅದ್ರ ನಮ್ಗೇನ ನೀರಿನ ಮುಖ್ಯ. ನಿಮ್ಮ ಹೆಸರು? ದೇವೇಂದ್ರ ನಾಟಕರ್ ಅಂತ ಹೇಳಿ, ಕನಕ ಸರ್ಕಲ್, ವಾರ್ಡ್ ನಂಬರ್ ಇದೆ 19 ಸರ್. ಇದು ವಾರ್ಡ್ ನಂಬರ್ 19 ನಿವಾಸಿಗಳ ಬೇಡಿಕೆ, ಅವರ ಮನವಿತ್ತು. ಸ್ನೇಹಿತರೆ, ನೀವೇನು ಯಾದಗಿರಿ ನ್ಯೂಸ್ ನೋಡ್ತಾ ಇರಿ, ತಮಗೆಲ್ಲರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸುತ್ತೇನೆ. ನೋಡಿ, ಇಂತಹ ವಿಡಿಯೋಗಳು ತಾವು ಶೇರ್ ಮಾಡಬೇಕು. ಯಾಕಂತಂದ್ರೆ ಇಂಥ ಸಮಸ್ಯೆಗಳ ವಿರುದ್ಧ ನಾವು ಎಲ್ಲಿ ಸಮಸ್ಯೆ ಇರ್ತೋ ಅಲ್ಲಿ ಯಾದಗಿರಿ ನ್ಯೂಸ್ ಇರುತ್ತೆ. ದಯಮಾಡಿ ನೀವು ಈ ವಿಡಿಯೋವನ್ನು ಶಾಸಕರಿಗೆ ಮತ್ತು ಸಚಿವರಿಗೆ, ಲೋಕಸಭಾ ಸದಸ್ಯರಿಗೆ, ಸಂಬಂಧಪಟ್ಟಂತಹ ನಗರಸಭಾ ಅಧಿಕಾರಿಗಳಿಗೆ ತಲುಪಿಸುವ ಕೆಲಸ ಮಾಡಿ ಅಂತೇಳಿ ಇಲ್ಲಿಗೆ ನನ್ನ 2 ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ.